ಹಲೋ ಎಸ್ ಎಸ್ ಎಲ್ ಸಿ ಚಾಂಪಿಯನ್ಸ್. ಸೊ ಈಗಾಗಲೇ ಇಂಟ್ರಡಕ್ಷನ್ ವಿಡಿಯೋ ನೋಡಿರ್ತೀರಾ. ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಏನು, ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ಏನು, ರೆಸಿಸ್ಟೆನ್ಸ್ ಅಂದರೆ ಏನು. ಸೊ ಇದು ಈ ಡಯಾಗ್ರಾಮು ಹೇಳಿದ್ದೇನೆ. ಬಟ್ ಇನ್ನೊಂದು, ಈಗ ನಿಮಗೆ ಎಲೆಕ್ಟ್ರಾನ್ ಡೈರೆಕ್ಷನ್ ಗೊತ್ತು. ಸೊ ಎಲೆಕ್ಟ್ರಾನ್ ಡೈರೆಕ್ಷನ್ ಹೇಳಿದೆ. ಸೊ ಎಲೆಕ್ಟ್ರಾನ್ ಮೂವ್ ಆಗ್ತಿರುತ್ತೆ. ಸೊ ಅದು ಸ್ಟ್ರೈಟಾಗಿ ಮೂವ್ ಆಗಲ್ಲ, ಒಂದ್ಸಲ ಸ್ಟ್ರೈಟ್ ಮೂವ್ ಆಗುತ್ತೆ, ಅಥವಾ ಮೇಲೆ ಕೆಳಗೆ ಹೆಂಗೆ ಬೇಕಾದ್ರೂ ಹಂಗೆ ಮೂವ್ ಆಗುತ್ತೆ. ಸೊ ಎಲೆಕ್ಟ್ರಾನ್ ಡೈರೆಕ್ಷನ್ ಏನಿರುತ್ತೆ, ಕರೆಂಟ್ ಡೈರೆಕ್ಷನ್ ಅದ್ರ ಆಪೋಸಿಟ್ ಇರುತ್ತೆ. ಸೊ ಇದು ಒಂದು ವೆರಿ ಇಂಪಾರ್ಟೆಂಟ್. ಸೊ ಕರೆಂಟ್ ಡೈರೆಕ್ಷನ್ ಯಾವ ಕಡೆ ಇರುತ್ತೆ, ಎಲೆಕ್ಟ್ರಾನ್ ಡೈರೆಕ್ಷನ್ ಆಪೋಸಿಟ್. ಸೊ ಎರಡು ಒಂದಲ್ಲ ಒಂದು. ಸೊ ನಿಮಗೆ ಎಲೆಕ್ಟ್ರಾನ್ನು ಲೆಫ್ಟಿಂದ ರೈಟ್ ಹೋದರೆ ಎಲೆಕ್ಟ್ರಿಕ್ ಕರೆಂಟ್ ಏನಾಗುತ್ತೆ, ರೈಟಿಂದ ಲೆಫ್ಟಿಗೆ ಹೋಗುತ್ತೆ. ಸೊ ಇದು ಒಂದು ಕರೆಕ್ಟಾಗಿ ತಲೆಯಲ್ಲಿ ಇಟ್ಕೊಳ್ಳಿ. ಬಿಕಾಸ್ ಕೆಲವೊಂದ್ಸಲಿ ಏನು ಮಾಡ್ಬೋದು ಅಂದರೆ ಎಲೆಕ್ಟ್ರಾನ್ ಅಂತ ಕೇಳ್ಬೋದು, ಇಲ್ಲ ಆಲ್ಫಾ ಪಾರ್ಟಿಕಲ್ಸ್ ಅಂತ ಕೇಳ್ಬೋದು. ಸೊ ಆಲ್ಫಾ ಪಾರ್ಟಿಕಲ್ಸ್ ಇಸ್ ಪಾಸಿಟಿವ್. ಸೊ ಪಾಸಿಟಿವ್ ಆಯಿತು ಅಂದರೆ ಪಾಸಿಟಿವ್ ಡೈರೆಕ್ಷನ್ನು ಕರೆಂಟ್ ಡೈರೆಕ್ಷನ್ ಎರಡು ಒಂದೇ. ಸೊ ಪಾಸಿಟಿವ್ ಆಲ್ಫಾ ಪಾರ್ಟಿಕಲ್ಸ್ ಯಾವ ಡೈರೆಕ್ಷನ್ ಹೋಗುತ್ತೋ ಕರೆಂಟು ಅದೇ ಡೈರೆಕ್ಷನಲ್ಲಿ ಇರುತ್ತೆ. ಸೊ ವೆರಿ 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 ಇಂಪಾರ್ಟೆಂಟ್. ಯಾಕಂದರೆ ಈಗ ಫೈನ್ ಒಂದು ಸ್ವಲ್ಪ ಡೈರೆಕ್ಟಾಗಿ ಕೇಳ್ಬೋದು, ಅಥವಾ ಒಂದು ಸ್ವಲ್ಪ ಏನಾದರೂ ಈ ಪರ್ಟಿಕ್ಯುಲರ್ ಚಾಪ್ಟರ್ ಟ್ವಿಸ್ಟ್ ಮಾಡಿ ಬರ್ಬೋದು. ಬಟ್ ನೆಕ್ಸ್ಟ್ ಚಾಪ್ಟರ್ ಇದೆಲ್ಲ ಮ್ಯಾಗ್ನೆಟಿಸಮ್. ಸೊ ಮ್ಯಾಗ್ನೆಟಿಸಮಲ್ಲಿ ನಿಮಗೆ ಏನು ರೂಲ್ಸ್ ಬರುತ್ತೆ ಅಂದರೆ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್, ಅಥವಾ ರೈಟ್ ಹ್ಯಾಂಡ್ ಥಂಬ್ ರೂಲು, ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲು. ಸೊ ಅಲ್ಲೆಲ್ಲ ಡೈರೆಕ್ಷನ್ ಫೈಂಡ್ ಮಾಡಬೇಕು. ಸೊ ಅವಾಗೆಲ್ಲ ಇದ್ರ ಮೇಲೆ ಕ್ವಶನ್ಸ್ ಕೇಳಬಹುದು, ಹೇಳಿದ್ದಾರೆ. ಸೊ ಅದಕ್ಕೆ ನೆನ್ಪಿಡ್ಕೊಳ್ಳಿ. ಸೊ ಎಲೆಕ್ಟ್ರಾನ್ ಡೈರೆಕ್ಷನ್ ಹೆಂಗಿರುತ್ತೆ, ಕರೆಂಟ್ ಡೈರೆಕ್ಷನ್ ಆಪೋಸಿಟ್ ಇರುತ್ತೆ. ಆಲ್ಫಾ ಪಾರ್ಟಿಕಲ್ ಡೈರೆಕ್ಷನ್ ಹೆಂಗಿರುತ್ತೆ, ಕರೆಂಟ್ ಡೈರೆಕ್ಷನ್ ಅದರಲ್ಲೇ ಇರುತ್ತೆ. ಓಕೆ. ಸೊ ಈಗ ಏನು ನೋಡಿದ್ವಿ, ಕರೆಂಟ್ ನೋಡಿದ್ವಿ. ಕರೆಂಟ್ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ, ಕ್ಯಾಪಿಟಲ್ ಐ. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸು ಅಂದರೆ ಲೈಕ್ ಏನು ಆ ಎನರ್ಜಿ ಏನು ಬೇಕು ಎಲೆಕ್ಟ್ರಾನ್ಸ್ನ ಪುಷ್ ಮಾಡೋದು, ಅಂದರೆ ಚಾರ್ಜಸ್ನ ಪುಷ್ ಮಾಡೋದಕ್ಕೆ. ಸೊ ಅದು ನಮ್ಗೆ ಪೊಟೆನ್ಷಿಯಲ್ ಡಿಫ್ರೆನ್ಸಿಂದ ಸಿಗ್ತಿದೆ. ಸೊ ಇನ್ನೊಂದು ಏನು ನೋಡಿದ್ರೆ ರೆಸಿಸ್ಟೆನ್ಸು. ಸೊ ಈ ಮೂರನ್ನು ಯೂಸ್ ಮಾಡಿಕೊಂಡು ಓಮ್ಸ್ ಲಾ ನೋಡ್ತೀವಿ. ಸೊ ಓಮ್ಸ್ ಲಾ ಇಂದ ಸೀರೀಸು, ಪ್ಯಾರಲಲ್ಲು ಎಲ್ಲ ನೋಡೋಣ ಒಂದೊಂದಾಗೆ. ಸೊ ಈಗ ಕಂಡಕ್ಟರ್ ರೆಸಿಸ್ಟೆನ್ಸ್ ಅಂತ ಲಾಸ್ಟಲ್ಲಿ ಹೇಳಿದೆ. ಸೊ ರೆಸಿಸ್ಟೆನ್ಸು ಜಾಸ್ತಿ ಇತ್ತು ಅಂದರೆ ಕರೆಂಟ್ ಫ್ಲೋನೇ ಆಗಲ್ಲ, ವಿಚ್ ಈಸ್ ನಥಿಂಗ್ ಬಟ್ ಇನ್ಸುಲೇಟರ್ಸ್. ಸೊ ಇನ್ಸುಲೇಟರ್ ಎಕ್ಸಾಂಪಲ್ಲು ಬೆಲೂನ್ ಆಯಿತು, ಡೈಮಂಡು, ರಬ್ಬರ್ ಟೈರ್ಸು. ಸೊ ದಿಸ್ ಆರ್ ಇನ್ಸುಲೇಟರ್ಸ್. ಸೊ ಡೈಮಂಡು, ರಬ್ಬರ್ ಟೈರ್ಸು ಎಲ್ಲ ನಾನು ಹೇಳಿದೆ, ಎಕ್ಸಾಂಪಲು ಕೊಟ್ಟೆ. ಸೊ ಈಗ ಚಾರ್ಜರ್ ಇದೆ. ಸೊ ಚಾರ್ಜರಲ್ಲಿ ಕರೆಂಟ್ ಫ್ಲೋ ಆಗಬಾರ್ದು ಅಂದರೆ ಹೊರಗೆ ಏನು ಮಾಡಿರ್ತಾರೆ, ಇನ್ಸುಲೇಷನ್ ಮಾಡಿರ್ತಾರೆ. ಸೊ ಇದು ಕರೆಂಟ್ನೇ ಬಿಡೋದಿಲ್ಲ, ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ವೆರಿ ಹೈ ರೆಸಿಸ್ಟೆನ್ಸ್. ಸೊ ಅದೇ ರೀತಿ ಡೈಮಂಡ್, ವಿಚ್ ಈಸ್ ಆ್ಯನ್ ಅಲೋಟ್ರೋಪ್ ಆಫ್ ಕಾರ್ಬನ್. ಸೊ ಕಾರ್ಬನ್ಸ್ ಕಾಂಪೌಂಡ್ಸಲ್ಲಿ ಓದ್ತೀರ. ಸೊ ಡೈಮಂಡ್ ಇಸ್ ಆ್ಯನ್ ಅಲೋಟ್ರೋಪ್ ಆಫ್ ಕಾರ್ಬನ್. ಇಟ್ ಈಸ್ ಪುವರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಬಟ್ ಅನದರ್ ಅಲೋಟ್ರೋಪ್ ಆಫ್ ಕಾರ್ಬನ್ ಯಾವುದು, ಗ್ರಫೈಟ್, ಇಸ್ ವೆರಿ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಯಾಕೆ ಅಂತ ಕಾರ್ಬನ್ಸ್ ಕಾಂಪೌಂಡ್ಸ್ ಪಾಠ ಮಾಡ್ಬೇಕಾದ್ರೆ ಹೇಳ್ತೀನಿ. ಸೊ ಈಗ ಜಸ್ಟ್ ನೆನಪಿರಲಿ. ಸೊ ಇದೆಲ್ಲ ಇನ್ಸುಲೇಟರ್ಸ್, ಕರೆಂಟ್ನೇ ಅಲೋ ಮಾಡಲ್ಲ, ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ವೆರಿ ಹೈ ರೆಸಿಸ್ಟೆನ್ಸ್. ಆನ್ ದ ಅದರ್ ಹ್ಯಾಂಡ್ ಕಂಡಕ್ಟರ್ಸ್, ಕರೆಂಟ್ ಈಸಿಯಾಗಿ ಫ್ಲೋ ಆಗುತ್ತಲ್ಲ. ಸೊ ನಿಮ್ಗೆ ಯಾವುದೇ ಎಲೆಕ್ಟ್ರಿಕಲ್ ವೈರ್ಸ್ ಆಗಿರ್ಬೋದು ಅಥವಾ ಮೆಟಲ್ಸ್ ಆಗಿರ್ಬೋದು, ದೇ ಆರ್ ವೆರಿ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ, ಬಿಕಾಸ್ ಕರೆಂಟ್ ಈಸಿಯಾಗಿ ಫ್ಲೋ ಆಗುತ್ತೆ, ಯಾಕಂದರೆ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ. ಸೊ ಈಗ ಸ್ಪೂನು, ಕಾಪರ್ ವೈರ್ ಒಳಗಿರೋದು ಮೆಟಲ್. ಸೊ ದೇ ಆರ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಕಂಡಕ್ಟರ್ಸ್ ಆಯಿತು, ಫೈನ್. ಈಗ ಸರ್ಕ್ಯೂಟ್. ಸೊ ಇದು ಮೂರು ಸರ್ಕ್ಯೂಟ್ ನೋಡ್ರಿ, ಎಲ್ಲಿ ಯಾವ ಸರ್ಕ್ಯೂಟಲ್ಲಿ ಕರೆಂಟ್ ಫ್ಲೋ ಆಗುತ್ತೆ. ಸೊ ಮೂರಿದೆ, ಸರ್ಕ್ಯೂಟ್ ಆರ್ ಸರ್ಕಸ್. ಕೆಲವೊಂದು ಸರ್ಕ್ಯೂಟು ಈಸಿ ಅನಿಸುತ್ತೆ ನಿಮ್ಗೆ, ಓಕೆ ಫೈನ್ ಆರಾಮ್ ಮಾಡ್ಬೋದು ಅಂತ. ನಿಮಗೇನಾದರೂ ಸರ್ಕ್ಯೂಟ್ಸು ಲೈಕ್ ಅರ್ಥ ಮಾಡ್ಕೊಂಡ್ರಿ, ಅರ್ಥ ಮಾಡಿಸ್ತೀನಿ. ಐ ವಿಲ್ ಟ್ರೈ ಟು ಮೇಕ್ ಆ್ಯಸ್ ಸಿಂಪಲ್ ಆ್ಯಸ್ ಪಾಸಿಬಲ್, ಯಾಕಂದ್ರೆ ನಿಮ್ಗೆ ಅಷ್ಟೇನು ಕಾಂಪ್ಲಿಕೇಟೆಡ್ ಇಲ್ಲ. ಸೊ ಇನ್ನು ಮುಂದೆ ನೀವು ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಅದು ಇದು ತೊಗೊಂಡ್ರಿ ಅಂದರೆ, ಅಥವಾ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಒಂದು ಸ್ವಲ್ಪ, ಸೊ ಅಲ್ಲೆಲ್ಲ ಸ್ವಲ್ಪ ಇನ್ನೂ ಕಾಂಪ್ಲಿಕೇಟೆಡ್ ಸರ್ಕ್ಯೂಟ್ಸ್ ಬರುತ್ತೆ, ಅಷ್ಟೆಲ್ಲ ಈಗ ತಲೆ ಕೆಡಿಸ್ಕೋಬೇಡ್ರಿ. ಸೊ ಈಗ ಇದರಲ್ಲಿ ಬ್ಯಾಟ್ರಿ ಇದೆ, ಬಟ್ ಇದೇನಿದು, ಕೊಂಬ್, ಪ್ಲಾಸ್ಟಿಕ್ ಈಸ್ ಅನ್ ಇನ್ಸುಲೇಟರ್. ಸೊ ಕರೆಂಟ್ ಇಲ್ಲಿ ಫ್ಲೋ ಆಗಲ್ಲ. ಸೊ ಇಲ್ಲಿ ನೆಕ್ಸ್ಟು ಬ್ರಷ್ ಇದೆ. ಸೊ ಬ್ರಷ್ ಮೆಟಲ್ ಆಯಿತು ಅಂದರೆ ಆಗಬಹುದಿತ್ತು, ಆದರೆ ಇಲ್ಲೇನಿದೆ, ನೋ ಬ್ಯಾಟ್ರಿ, ಸೊ ನೋ ಕರೆಂಟ್. ಇಲ್ಲಿ ನಿಮ್ಗೆ ಒಂದು ವೇಳೆ ಹೌದಪ್ಪ ಇದು ಮೆಟಲ್ಲು, ನೈಲ್ ಇದೆ, ಇಟ್ಸ್ ಎ ಮೆಟಲ್, ಎಸ್ ಇಟ್ಸ್ ಎ ಮೆಟಲ್, ಇಟ್ಸ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಬ್ಯಾಟ್, ವೇರ್ ಇಸ್ ದ ಬ್ಯಾಟ್ರಿ? ಸೊ ನಿಮಗೆ ಇಲ್ಲಿ ಬ್ಯಾಟ್ರಿ ಇಲ್ಲ. ಸೊ ಬ್ಯಾಟ್ರಿ ಇಲ್ಲ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಲ್ಲ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಲ್ಲ ಅಂದರೆ ಎಲೆಕ್ಟ್ರಾನ್ಸ್ನ ಪುಷ್ ಮಾಡೋದಕ್ಕಿಲ್ಲ, ಕರೆಂಟ್ ಇಲ್ಲ. ವೆರಿ ಆ್ಯಸ್ ಸಿಂಪಲ್ ಆಸ್ ದಟ್. ಸೊ ಇಲ್ಲೂ ಏನಾಗುತ್ತೆ, ದೆರ್ ಇಸ್ ನೋ ಫ್ಲೋ ಆಫ್ ಕರೆಂಟ್.
ಓಕೆ, ಯಾವುದು ಅಲ್ಲ, ನಿಮಗೆ ಬಲ್ಪ್ ಎಲ್ಲೂ ಗ್ಲೋ ಆಗಲ್ಲ. ನೆಕ್ಸ್ಟು, ಸೊ ಸರ್ಕ್ಯೂಟ್, ಇದೆಲ್ಲ ಸರ್ಕ್ಯೂಟ್ ನೋಡಿದ್ರಿ. ಸೊ ಸರ್ಕ್ಯೂಟ್ ಅಂದರೆ ಏನು? ಸಿಂಪಲ್ ಆಗಿ ಹೇಳಬೇಕು ಅಂದರೆ ಕಂಟಿನ್ಯೂಸ್ ಇರಬೇಕು. ಓಕೆ, ಇದರಲ್ಲೆಲ್ಲ ಕಂಟಿನ್ಯೂಸ್ ಇದೆ, ನಿಜ ಇಲ್ಲ ಅಂತಲ್ಲ. ಸೊ ಕಂಟಿನ್ಯೂಸ್ ಏನಕ್ಕೆ ಬೇಕು? ಪಾತ್ ಫಾರ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಕರೆಂಟ್ ಫ್ಲೋ ಆಗೋದಕ್ಕೆ ಇಟ್ ಶುಡ್ ಬಿ ಕಂಟಿನ್ಯೂಸ್ ಆ್ಯಂಡ್ ಕ್ಲೋಸ್ಡ್. ಕರೆಂಟ್ ಫ್ಲೋ ಆಗೋದಕ್ಕೆ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಸೊ ಈ ಸರ್ಕ್ಯೂಟಲ್ಲಿ ನಿಮಗೆ ಬ್ಯಾಟ್ರಿ ಇದೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ, ಇಲ್ಲಿಂದ ಏನಾಗ್ತಿದೆ, ಕರೆಂಟ್ ಫ್ಲೋ ಆಗ್ತಿದೆ. ದಿಸ್ ಇಸ್ ಕ್ಲೋಸ್ಡ್. ಒಂದು ವೇಳೆ ನಾನು ನೈಲ್ನ ತೆಗೆದೆ ಅಂದರೆ, ನೈಲ್ ಅಲ್ಲ, ಇದು ಕ್ಲಿಪ್, ಇದು ಮೆಟಲ್ ಕ್ಲಿಪ್ಪು. ಸೊ ಈ ಮೆಟಲ್ ಕ್ಲಿಪ್ನ ತೆಗೆದೆ ಅಂದರೆ ಓಪನ್ ಆಗ್ಬಿಡುತ್ತೆ. ಸೊ ಇಟ್ಸ್ ಅನ್ ಓಪನ್ ಸ್ವಿಚ್, ಕರೆಂಟ್ ಅವಾಗ ಫ್ಲೋ ಆಗಲ್ಲ. ಈಗೇನಾಗಿದೆ, ದಿಸ್ ಇಸ್ ಕ್ಲೋಸ್ಡ್. ಸೊ ಇದು ಕ್ಲೋಸ್ ಆಗಿರೋದ್ರಿಂದ ಕರೆಂಟ್ ಇಸ್ ಫ್ಲೋಯಿಂಗ್, ಇಟ್ ಈಸ್ ಕಂಟಿನ್ಯೂಸ್, ಇಟ್ ಈಸ್ ಕ್ಲೋಸ್ಡ್. ಓಕೆ, ಅರ್ಥ ಆಯ್ತಲ್ಲ? ಸಿಂಪಲ್. ಕಂಟಿನ್ಯೂಸ್ ಇರಬೇಕು, ಕ್ಲೋಸ್ಡ್ ಇರಬೇಕು. ಏನಕ್ಕೆ? ಕರೆಂಟ್ ಫ್ಲೋ ಆಗೋದಕ್ಕೆ. 1 ಮಾರ್ಕ್ಸ್. ಸರ್ಕ್ಯೂಟ್ ಡೆಫಿನೇಷನ್ ಕೇಳಿದ್ರೆ 1 ಮಾರ್ಕ್ಸು. ಆದರೆ ಕಾಂಪೋನೆಂಟ್ಸು ವೆರಿ ಇಂಪಾರ್ಟೆಂಟ್. ನಿಮಗೆ ಎಕ್ಸಾಮಲ್ಲಿ ಆಯಿತು ಅಥವಾ ನೀವು ಬರಿಬೇಕಾದ್ರೆ ಇಷ್ಟೆಲ್ಲ 3D ಡಯಾಗ್ರಾಮು, ಬಲ್ಪು ಇದೆಲ್ಲ ತೆಗೆಯೋದಕ್ಕಾಗಲ್ಲ. ಸಿಂಪಲ್ ಆಗಿ ಎಲ್ಲರಿಗೂ ಅರ್ಥ ಆಗಂಗಿರಬೇಕು. ಸೊ ಅದಕ್ಕೆ ಕೆಲವೊಂದು ಸರ್ಕ್ಯೂಟ್ ಕಾಂಪೋನೆಂಟ್ಸ್ ಇದೆ, ವೆರಿ 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 ಇಂಪಾರ್ಟೆಂಟ್. ಯಾಕಂದರೆ ಲಾಸ್ಟ್ 2-3 ಇಯರ್ಸಿಂದ ಅಂತೂ 1 ಮಾರ್ಕ್ಸ್ಗೆ ಅಥವಾ 2 ಮಾರ್ಕ್ಸ್ ಅಂತೂ ಪಕ್ಕಾ ಕೇಳ್ತಿದ್ದಾರೆ, ಪಕ್ಕಾ. ಸೊ ಅದಕ್ಕೆ ನೋಡ್ಕೊಳ್ಳಿ. ಪ್ಲಸ್ ಎಲೆಕ್ಟ್ರಿಕ್ ಸೆಲ್. ಸೊ ಸೆಲ್ ಒಂದು, ಆನ್ ಎಲೆಕ್ಟ್ರಿಕ್ ಸೆಲ್ ಒಂದು ಏಕ್. ಸೊ ದೊಡ್ಡದಂದ್ರೆ ಏನು? ಇಟ್ ಈಸ್ ಪಾಸಿಟಿವ್. ಸೊ ಇಲ್ಲಿ ಪಾಸಿಟಿವ್ ದೊಡ್ಡದಿರುತ್ತೆ, ನೆಗೆಟಿವ್ ಸಣ್ಣದಿದೆ. ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಹೈಯರ್ ಪೊಟೆನ್ಷಿಯಲಿಂದ ಲೋವರ್ ಪೊಟೆನ್ಷಿಯಲ್. ಸೊ ಪಾಸಿಟಿವ್ ಪ್ಲಸ್ ಮೈನಸ್ ಹಾಕಬೇಕು. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಹೇಳಬೇಕಾದ್ರೆ ಪುಷ್ ಮಾಡುತ್ತಲ್ಲ, ಸೊ ಎಲ್ಲಿಂದ ಪುಷ್ ಮಾಡುತ್ತೆ? ಹೈಯರಿಂದ ಲೋವರ್ ಪೊಟೆನ್ಷಿಯಲ್ಗೆ. ಸೊ ಪಾಸಿಟಿವ್ ನೆಗೆಟಿವ್. ಬ್ಯಾಟ್ರಿ ಆರ್ ಕಾಂಬಿನೇಷನ್, ಒಂದಲ್ಲ ಕಾಂಬಿನೇಷನ್. ಸೊ ಈಗ ನಾನು 2 ತೊಗೊತೀನಿ. ಸೊ 2 ತೊಗೊಂಡ್ರೆ, ಸೊ 2 ಸೆಲ್ ತೊಗೊಂಡೆ, ಆದರೆ ಇದು ಜಾಯಿನ್ ಆಗಬೇಕಲ್ಲ, ಕಾಂಬಿನೇಷನ್. ಸೊ ಈಗ ಏನಾಯಿತು? ಕಂಬೈನ್ ಆಯಿತು. 2 ಸೆಲ್ ಒಟ್ಟಿಗೆ ಒಂದಾದ್ಮೇಲೆ ಒಂದು. ಸೊ ಇಲ್ಲೂ ಪಾಸಿಟಿವ್ ಒಂದು ಕಡೆ, ಲಾಸ್ಟ್ ಏನಿದೆ ಅದು ನೆಗೆಟಿವ್. ಸೊ ಒಂದು ಎಂಡು ಇನ್ನೊಂದು ಎಂಡು, ಪಾಸಿಟಿವ್ ಒಂದು ಎಂಡು, ನೆಗೆಟಿವ್ ಇನ್ನೊಂದು ಎಂಡು. ಓಕೆ, ಓಪನ್ ಸ್ವಿಚ್. ಸೊ ಹಿಂದೆ ನೋಡಿದ್ರಿ, ದಿಸ್ ಇಸ್ ಕ್ಲೋಸ್ಡ್ ಸ್ವಿಚ್. ಸೊ ಓಪನ್ ಸ್ವಿಚ್ ಅಂದರೆ ಹಂಗೆ ಅಷ್ಟೊಂದು ಬರಿಬೇಕು ಅಂತ ಇಲ್ಲ, ಸಿಂಪಲ್ ಆಗಿ ಹಿಂಗೆ ಬರೋದ್ನಾ. ಸೊ ಓಪನ್ ಸ್ವಿಚ್ ಅಂದರೆ ಮೇಲೊಂದು ತೆಗಿರಿ, ಅಂದರೆ ಏನಾಯಿತು, ಇದು ಮೇಲಿದೆ. ಸೊ ಇದು ಕೆಳಗೋಯ್ತು ಅಂದರೆ ಕ್ಲೋಸ್ಡ್ ಆಯಿತು. ಸೊ ಕ್ಲೋಸ್ ಸ್ವಿಚ್ ಏನಾಗುತ್ತೆ? ಸೇಮ್, ಆದರೆ 2 ಜಾಯಿನ್ ಆಗಿರುತ್ತೆ. ಸೊ ನಾನು ಇಲ್ಲಿ ಇದು ಮಾಡ್ತಿದ್ದೀನಿ ಅಂದರೆ, ಓಕೆ, ಇದು ಮಧ್ಯದಲ್ಲಿರೋ ಸ್ವಿಚ್ಚು ಅಂತ ಅರ್ಥ. ಸೊ ವಯರ್ ಜಾಯಿಂಟ್. ಸೊ ಒಂದಕ್ಕೊಂದು ಟಚ್ ಆಗಿರುತ್ತೆ ವಯರು. ಇದೊಂದು ವಯರು, ಇದೊಂದು ವಯರು. ಸೊ 2 ಏನಾಯಿತು? ಟಚ್ ಆಯಿತು. ಸೊ ಇಲ್ಲೆಲ್ಲಿ ಮೀಟ್ ಆಗಿದೆಯೋ ಇಟ್ ಈಸ್ ಜಾಯಿಂಟ್. ವಯರ್ಸ್ ಕ್ರಾಸಿಂಗ್, ಜಾಯಿಂಟ್ ಆಗ್ತಿಲ್ಲ. ಒಂದು ವಯರ್ ಹಿಂಗೆ ತೊಗೊಂಡೆ, ಇನ್ನೊಂದು ವಯರು ಕ್ರಾಸ್ ಆಗ್ತಿದೆ, ಅದ್ರ ಮೇಲೆ ಹೋಗ್ತಿದೆ ಅಥವಾ ಕೆಳಗೆ ಹೋಗ್ತಿದೆ, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಸೊ ಏನು ಮಾಡ್ತೀರಾ? ರಿವರ್ಸ್ ಸಿ ಅಥವಾ ಸಿ ಹೆಂಗೆ ಬೇಕಾದ್ರೂ ಬರಿಬೋದು. ಇದು ಆಯಿತು. ಅಥವಾ ನಾನು ಮೇಲೆ ಹಿಂಗೆ ತೊಗೊಂಡ, ಫೈನ್, ಎನಿಥಿಂಗ್ ಇಸ್ ಫೈನ್. ಒಟ್ಟು ಏನು, ಒಂದು ವಯರ್ ಮೇಲೆ ಇನ್ನೊಂದು ವಯರ್ ಹೋಗಬೇಕು ಅಷ್ಟೇ. ಓಕೆ, ಸೊ ನಿಮಗೆ ಮಾರ್ಕ್ಸು ನಿಮಗೆ ಅಗೇನ್ ಈಸಿಯಾಗಿ ಎವ್ಯಾಲ್ಯೂಯೇಟರ್ಸಿಗೆ ಜಾಸ್ತಿ ತಲೆ ಓಡಿಸೋದು ಕೊಡಬಾರ್ದು ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಇದನ್ನು ಬರೀರಿ, ಇದನ್ನು ಅವಾಯ್ಡ್ ಮಾಡಿರಿ, ಇದು ಓಕೆ. ಸೊ ಅವಾಯ್ಡ್ ಮಾಡಿರಿ, ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಬರೀರಿ. ಅದು ಕರೆಕ್ಟ್ ಇಲ್ಲ ಅಂತಲ್ಲ, ಎವ್ಯಾಲ್ಯೂಯೇಟರ್ಸ್ ಜಾಸ್ತಿ ಯೋಚನೆ ಮಾಡೋದಕ್ಕೆ ಕೊಟ್ರಿ, ಅವರು ಮಾರ್ಕ್ಸ್ ತೆಗೆಯೋದಕ್ಕೆ ನೋಡ್ತಿರ್ತಾರೆ ಅದಕ್ಕೆ. ಸೊ ಆ್ಯನ್ ಎಲೆಕ್ಟ್ರಿಕ್ ಬಲ್ಬ್. ಸೊ ಅಲ್ಲಿರೋಂಗೆ 3D ಬಲ್ಬ್ ಬೇಡ, ಸಿಂಪಲ್. ಓಕೆ, ಯಾಕೆ ಮುಗಿತ್? ಬಲ್ಬ್ ರೆಸಿಸ್ಟರ್ 3 ಹಾಕ್ಬೇಕು ಅಂತಲ್ಲ, 3 ಹಾಕ್ರಿ, 4 ಹಾಕ್ರಿ, 5 ಹಾಕ್ರಿ, ಎಷ್ಟಾದರೂ ಹಾಕ್ರಿ, ಅಟ್ಲೀಸ್ಟ್ 3ಕ್ಕಿಂತ ಜಾಸ್ತಿ ಇರಬೇಕು.
3 ಅಥವಾ 3ಕ್ಕಿಂತ ಜಾಸ್ತಿ. ರಿಯೋಸ್ಟ್ಯಾಟ್, ರೆಸಿಸ್ಟರ್ ಅಂದರೆ ಫಿಕ್ಸ್ ಇರುತ್ತೆ ವ್ಯಾಲ್ಯೂ, ಚೇಂಜೇ ಮಾಡೋಕ್ಕಾಗಲ್ಲ. ಅದೇ ರಿಯೋಸ್ಟ್ಯಾಟ್ ಆದರೆ ಏನು, ರೆಸಿಸ್ಟೆನ್ಸ್ನ ಚೇಂಜ್ ಮಾಡ್ಬೋದು ವಿತೌಟ್ ಚೇಂಜಿಂಗ್ ದ ಪೊಟೆನ್ಷಿಯಲ್ ಡಿಫರೆನ್ಸ್. ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್ ಕೇಳಿದ್ರು ಅಂದರೆ, ರಿಯೋಸ್ಟ್ಯಾಟ್ ಇಟ್ಸ್ ಎ ವೇರಿಯಬಲ್ ರೆಸಿಸ್ಟರ್ whose resistance can be changed without changing the potential difference. ನಾನು ಏನೋ ಡೆಫಿನೇಷನ್ಸ್ ಅಷ್ಟನ್ನು ಕಳಿಸ್ತೀನಿ, ಇಂಥ ಮಾಡಬೇಡ್ರಿ. ಸೊ ರಿಯೋಸ್ಟ್ಯಾಟ್, ರೆಸಿಸ್ಟರ್ ಏನಾಗ್ತಿದೆ, ಚೇಂಜ್ ಆಗ್ತಿದೆ. ಸೊ ಚೇಂಜ್ ಆಗ್ತಿದೆ ಅಂದಾಗ ಆರೋ ಮಾರ್ಕ್ ಅಂದರೆ ವೇರಿಯಬಲ್, ವೇರಿ ಆಗ್ತಿದೆ. ಇದು ಆರ್ ಇನ್ನೊಂದು ರೆಸಿಸ್ಟರು ಅಂದರೆ ಈ ಆರೋ ಮಾರ್ಕ್ ಮೂವ್ ಆಗ್ತಿದೆ. ಸೊ ಮೂವ್ ಆಯಿತು ಅಂದರೆ ರೆಸಿಸ್ಟೆನ್ಸ್ ಇಸ್ ವೇರಿಯಿಂಗ್. ಆ್ಯಮ್ಮೀಟರ್, ಆ್ಯಮ್ಮೀಟರ್ ಏನು ಮೆಷರ್ ಮಾಡ್ತೀವಿ, ಹಿಂದಿನ ಕ್ಲಾಸಲ್ಲಿ ನೋಡೋದು, ಇಂಟ್ರೊಡಕ್ಷನ್ ನೋಡಿದ್ದೀರಾ. ಸೊ ಆ್ಯಮ್ಮೀಟರಲ್ಲಿ ಕರೆಂಟ್ ಮೆಷರ್ ಮಾಡ್ತೀರಾ. ಸೊ ಆ್ಯಮ್ಮೀಟರ್ ಇಸ್ ಯೂಸ್ ಟು ಮೆಷರ್ ಕರೆಂಟ್ ಆ್ಯಂಡ್ ಇಟ್ ಈಸ್ ಕನೆಕ್ಟೆಡ್ ಇನ್ ಓಕೆ. ಸೊ ಆ್ಯಮ್ಮೀಟರ್ ಅಷ್ಟೇ ಬರೆಯೋಕ್ಕಾಗಲ್ಲ, ಪಾಸಿಟಿವ್ ನೆಗೆಟಿವ್ ಬರೀಬೇಕು. ವೋಲ್ಟ್ ಮೀಟರ್ ಸೇಮ್, ಪಾಸಿಟಿವ್ ನೆಗೆಟಿವ್. ವೋಲ್ಟ್ ಮೀಟರಲ್ಲಿ ಏನು ಮೆಷರ್ ಮಾಡ್ತೀರಾ, ಪೊಟೆನ್ಷಿಯಲ್ ಡಿಫರೆನ್ಸ್. ಹೆಂಗೆ ಕನೆಕ್ಟ್ ಮಾಡ್ತೀರಾ, ಪ್ಯಾರಲಲ್ ಟು ದ ಡಿವೈಸ್ ಆರ್ ರೆಸಿಸ್ಟರ್. ಸಿಂಪಲ್. ಓಕೆ, ವೆರಿ 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 ಇಂಪಾರ್ಟೆಂಟ್. ಓಮ್ಸ್ ಲಾ, ಇನ್ನೊಂದು ಬರುತ್ತೆ ಜೋಲ್ಸ್ ಲಾ. ಸ್ಟೇಟ್ಮೆಂಟು ದಿನಕ್ಕೆ ಸ್ಟಾರ್ಟಿಂಗಲ್ಲಿ, ಸೊ ದಿನಕ್ಕೆ ಒಂದ್ಸಲ ನೀವು ಓಮ್ಸ್ ಲಾ ಓದ್ಬೇಕಾದ್ರೆ, the potential difference V across the ends of a given metallic wire in an electric circuit is directly proportional to the current flowing through it, provided the temperature remains the same. ಕಣ್ಣು ಮುಚ್ಕೊಂಡು ದಿನಕ್ಕೆ ಒಂದು 3 ಸಲ ಹೇಳ್ರಿ, ಬೆಳಿಗ್ಗೆ 3 ಸಲ, ಸಾಯಂಕಾಲ 3 ಸಲ, ಬೆಳಿಗ್ಗೆ 3 ಸಲ, ಸಾಯಂಕಾಲ 3 ಸಲ, ಬೆಳಿಗ್ಗೆ 3 ಸಲ, ಸಾಯಂಕಾಲ 3 ಸಲ. ಸ್ಟಾರ್ಟಿಂಗು ಒಂದು ವಾರ. ಆಮೇಲೆ ಹೆಂಗೆ ಅಂದರೆ, ನೀವು ಮಲ್ಕೊಂಡಿರ್ತಾರೆ ಯಾರಾದರೂ, ಅಪ್ಪ ನಾವನ ಬಿಸಿ ಓಮ್ಸ್ ಲಾ ಅಂದರೆ ಏನು ಅಂದರೆ, ಎದ್ದಿದ ತಕ್ಷಣ ಹೇಳಬೇಕು. ಓಮ್ಸ್ ಲಾನ ಆಯಿತು, ಜೋಲ್ಸ್ ಲಾನ ಆಯಿತು, ಅದು ಪ್ರತಿ ಲಾ. ಸೊ ನಿಮಗೆ ಇರೋದು ಜಾಸ್ತಿ ಇಲ್ಲ. ಸೊ ಕೆಲವೊಂದು ಲಾಸ್ ಇದೆ, ಅದಷ್ಟೂ ಬೈ ಹ್ಯಾಟ್ ಮಾಡಿರಿ. ಬಿಕಾಸ್ ಲಾ ಅಂದಾಗ ಹೆಂಗಿದೆ ಹಾಗೆ ಬರಬೇಕು. ಯು ಕ್ಯಾನಾಟ್ ಚೇಂಜ್, ಅಂದರೆ ಸೆಂಟೆನ್ಸ್ ಚೇಂಜ್ ಮಾಡೋಕ್ಕಾಗಲ್ಲ. ದಟ್ಸ್ ದ ರೀಸನ್. ಏನಿದೆ ನೋಡೋಣ. ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆ ಅಕ್ರಾಸ್ ದ ಎಂಡ್ಸ್ ಆಫ್ ಅ ಗಿವನ್ ಮೆಟಾಲಿಕ್ ವೈರ್. ಸೊ ಒಂದು ವೈರಲ್ಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ, ಇನ್ ಅನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಇಟ್. ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್. ಅಂದರೆ ಹೆಂಗೆ ಬರಿಬೋದು, ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್. ಆದರೆ ಏನು, ಪ್ರೊವೈಡೆಡ್ ದ ಟೆಂಪರೇಚರ್ ರಿಮೇನ್ಸ್ ಸೇಮ್. ಟೆಂಪರೇಚರ್ ಚೇಂಜ್ ಆಗಬಾರ್ದು. ಯಾಕೆ ಇಲ್ಲ, ಬಟ್ ಆದರೂ ಹೇಳ್ತಾ ಇರೋದು ಎಕ್ಸ್ಟ್ರಾ ಗೊತ್ತಿರಬೇಕಲ್ಲ. ಸೊ ಟೆಂಪರೇಚರ್ ಚೇಂಜ್ ಆಯಿತು ಅಂದರೆ ರೆಸಿಸ್ಟರ್ದು ರೆಸಿಸ್ಟೆನ್ಸು ಚೇಂಜ್ ಆಗುತ್ತೆ. ಸೊ ವೇರಿಯೇಷನ್ಸ್ ಆಗುತ್ತೆ. ಸೊ ನೀವು ಹೀಟ್ ಮಾಡಿದಾಗ, ಕೂಲ್ ಮಾಡಿದಾಗ ರೆಸಿಸ್ಟೆನ್ಸ್ ಚೇಂಜ್ ಆಗುತ್ತೆ. ಸೊ ಅದಕ್ಕೆ ಟೆಂಪರೇಚರ್ ಚೇಂಜ್ ಆಗಬಾರ್ದು. ಹೆಂಗಿದೆಯೋ ಹಂಗೆ ಇತ್ತು ಅಂದರೆ ರೆಸಿಸ್ಟೆನ್ಸು ಸೇಮ್ ಇರುತ್ತೆ. ಸೊ ದಟ್ಸ್ ಅ ರೀಸನ್. ಸೊ ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ಸೊ ಇದನ್ನೇ ನಿಮಗೆ ಒಂದು ಆ್ಯಕ್ಟಿವಿಟಿ ಇದೆ. ಸೊ ಏನು ಆ್ಯಕ್ಟಿವಿಟಿ, ಒಂದಷ್ಟು ಸೆಲ್ಸ್ ತೊಗೊತೀರ, ಒಂದಲ್ಲ ಎಷ್ಟು ಬೇಕಾದರೂ, ಆ್ಯನ್ ಅಲ್ಲ, ಕಾಂಬಿನೇಷನ್. ಸೊ ಏನು ಮಾಡ್ತೀರಾ, ಇದೆಲ್ಲ ಸರ್ಕ್ಯೂಟ್ ಸೆಟಪ್ ಮಾಡ್ತೀರಾ. ವೋಲ್ಟ್ ಮೀಟರ್, ಆ್ಯಮ್ಮೀಟರ್, ದಿಸ್ ಇಸ್ ಕ್ಲೋಸ್ ಸ್ವಿಚ್. ಸೊ ಕ್ಲೋಸ್ ಸ್ವಿಚ್, ಓಕೆ. ಹಿಂಗು ನಾ ಇಲ್ಲಿ ಓಪನ್ ಸ್ವಿಚ್ಚು, ಕ್ಲೋಸ್ ಸ್ವಿಚ್ ಹಿಂಗೆ ಬರೋದ್ನಲ್ಲ. ಸೊ ಇದನ್ನು ಏನಂತ ಬರಿಬೋದು, ಫೈನ್, ದಿಸ್ ಇಸ್ ಓಪನ್ ಸ್ವಿಚ್. ಕಾಣಿಸ್ತಿಲ್ಲ, ಓಪನ್ ಸ್ವಿಚ್. ಸೊ ಕ್ಲೋಸ್ ಸ್ವಿಚ್, so closed switch, open switch, closed switch. So closed switch ಕರೆಂಟ್ ಫ್ಲೋ ಆಗ್ತಿದೆ. ಸೊ ಕರೆಂಟ್ ಫ್ಲೋ ಆಗ್ತಿದೆ, ಪೊಟೆನ್ಷಿಯಲ್ ವೋಲ್ಟ್ ಮೀಟರ್ ಇದೆ, ಆ್ಯಮ್ ಮೀಟರ್ ಇದೆ, ಎಲ್ಲ ಕನೆಕ್ಟ್ ಮಾಡಿದ್ದೀರಾ. ಸೊ ಇಲ್ಲಿ ಬ್ಯಾಟ್ರಿ ಇದೆ, 1 2 3 4. ಸೊ 4 ಬ್ಯಾಟ್ರಿ ಇದೆ. ಸೊ ಇನ್ ಬ್ಯಾಟ್ರೀಸ್ನ ಆ್ಯಕ್ಟಿವಿಟಿ ಏನು ಮಾಡ್ತೀರಾ, ಸೊ ಫಸ್ಟ್ ಒಂದು ಸೆಲ್ ಕನೆಕ್ಟ್ ಮಾಡ್ತೀರಾ, ಅಂದರೆ ಎಲ್ಲ ಬಿಡ್ತೀರಾ. ಸೊ ಇಲ್ಲಿ ಅದಕ್ಕೆ ಇಲ್ಲಿ ಡಾಟೆಡ್ ಲೈನ್ಸ್ ಇದೆ. ಸೊ ಡಾಟೆಡ್ ಲೈನ್ಸ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ, ಸೊ ವಾಟ್ ಇಟ್ ಇಂಡಿಕೇಟ್ಸ್ ಇಸ್, ಸೊ ನಾನು ಇಲ್ಲಿ ಫಸ್ಟ್ ಇಲ್ಲಿ ಕನೆಕ್ಟ್ ಮಾಡ್ತೀನಿ. ಸೊ ಇಲ್ಲಿ ಈ ಡಾಟೆಡ್ ಲೈನ್ ಫಸ್ಟ್ ಕನೆಕ್ಟ್ ಮಾಡಿದ್ರೆ ಇನ್ನು ಮಿಕ್ಕಿದ ಏನು
ಇನ್ನು ಮಿಕ್ಕಿದ ಯಾವ ಸೆಲ್ಲು ಇಲ್ಲ. ಸೊ ಎಷ್ಟು ಸೆಲ್ ಆದಂಗೆ ಆಯಿತು? ಒಂದು. ಸೊ ಒಂದು ಸೆಲ್ ಅಂದರೆ ಸ್ವಲ್ಪ ಕರೆಂಟ್ ಬರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಸೆಲ್ ಇಲ್ಲೆಲ್ಲೋ ಇಲ್ಲಿ ಬಂತು ನೋಡ್ರಿ. ಸೊ ಕರೆಂಟ್ ಎಷ್ಟು ಅಂತ ಮೆಷರ್ ಮಾಡ್ತೀರಾ, ವೋಲ್ಟ್ ಮೀಟರಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟು ಅಂತ ಮೆಷರ್ ಮಾಡ್ತೀರಾ. ನೆಕ್ಸ್ಟು ಇದನ್ನೇ ಏನು ಮಾಡ್ತೀರಾ, ಇಲ್ಲಿ ನೆಕ್ಸ್ಟ್ ಕನೆಕ್ಟ್ ಮಾಡ್ತೀನಿ. ಸೊ ಈಗ ಎಷ್ಟಾಯಿತು? 2 ಸೆಲ್ ಆಯಿತು. ಕರೆಂಟ್ ಏನಾದರೂ ಆಬ್ವಿಯಸ್ಲಿ ಜಾಸ್ತಿ ಆಗುತ್ತೆ. ಸೊ ಈಗ ಕರೆಂಟ್ ಜಾಸ್ತಿ ಆಯಿತು, 0.1 ಇರೋದು 0.2 ಆಯಿತು. ಸೊ ಈಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟು ಮೆಷರ್ ಮಾಡಿರಿ. ಸೊ ಇದೇನು ಮೆಷರ್ ಮಾಡ್ತೀರಾ, ಗ್ರಾಫ್ ಪ್ಲಾಟ್ ಮಾಡಬೇಕು. ಸೊ ಕರೆಂಟ್ನ ಎಕ್ಸ್ ಆ್ಯಕ್ಸಿಸಲ್ಲಿ, ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ವೈ ಆ್ಯಕ್ಸಿಸ್. ನೆನ್ಪಿಟ್ಕೊಳ್ಳಿ, ಚೇಂಜ್ ಮಾಡಬೇಡ್ರಿ. ಸೊ ಚೇಂಜ್ ಮಾಡಿದ್ರೆ ಅಂದರೆ ನಿಮಗೇನು ಗ್ರಾಫ್ ಬರುತ್ತೆ ಅದು ಕಂಡಕ್ಟಿವಿಟಿ ಆಗುತ್ತೆ, ರಿವರ್ಸು. ಸೊ ಇದು ರೆಸಿಸ್ಟೆನ್ಸು, ಅದು ಇನ್ನೊಂದು ಕಂಡಕ್ಟೆನ್ಸು. ಸೊ ಕರೆಂಟ್ನ ಎಕ್ಸ್ ಆ್ಯಕ್ಸಿಸಲ್ಲಿ, ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ವೈ ಆ್ಯಕ್ಸಿಸಲ್ಲಿ. ಸೊ 2. ನೆಕ್ಸ್ಟ್ ಏನು ಮಾಡ್ತೀರಾ, ಮತ್ತು 3 ಸೆಲ್ ತೊಗೊತೀರಾ. ಸೊ ಇದನ್ನೇ ಮುಂದೆ ಹಾಕ್ತೀರಾ. ಸೊ 3 ಆಯಿತು. ಕರೆಂಟ್ ಎಷ್ಟು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟು ಮೆಷರ್ ಮಾಡ್ತೀರಾ. ಸೊ ಇದೆಲ್ಲ ಮೆಷರ್ ಮಾಡಾದ್ಮೇಲೆ ಸೊ ಫೈನಲಿ ಏನು ಬರುತ್ತೆ, ಓಮ್ಸ್ ಲಾ ನೋಡಿದ್ರಲ್ಲ, ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ಪ್ರಪೋರ್ಷನಾಲಿಟಿ ಸಿಂಬಲ್ ತೆಗಿಬೇಕು. ಸೊ ಪ್ರಪೋರ್ಷನಾಲಿಟಿ ಸಿಂಬಲ್ ನನಗಿದ್ರೆ ಈಕ್ವಲ್ ಟು ಬರಲ್ಲ. ಸೊ ತೆಗಿಬೇಕು. ಈಕ್ವಲ್ ಟು ಹಾಕಬೇಕು ಅಂದರೆ ವಿ ಇರುತ್ತೆ, ಐ ಇರುತ್ತೆ. ಸೊ ಪ್ರಪೋರ್ಷನಾಲಿಟಿ ಸಿಂಬಲ್ ತೆಗೆದು ಈಕ್ವಲ್ ಟು ಹಾಕಬೇಕು ಅಂದರೆ ಐ ನೀಡ್ ಟು ಇಂಟ್ರೊಡ್ಯೂಸ್ ಎ ಕಾನ್ಸ್ಟೆಂಟ್ ವಿಚ್ ಇಸ್ ಆರ್, ನಥಿಂಗ್ ಬಟ್ ರೆಸಿಸ್ಟೆನ್ಸ್. ಇದೇನು ನಿಮಗೆ ಲೈನ್ ತೋರಿಸಿದೆ, ದಟ್ ಈಸ್ ದ ಸ್ಲೋಪ್. ಇದ್ರದ್ದು ಸ್ಲೋಪ್ ಗಿವ್ಸ್ ದ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್. ಸೊ ರೆಸಿಸ್ಟೆನ್ಸ್ ಆರ್. ಸೊ ರೆಸಿಸ್ಟೆನ್ಸ್, ಸೊ ಆರ್ ಈಸ್ ಈಕ್ವಲ್ ಟು ವಿ ಬೈ ಐ. ಸೊ ರೆಸಿಸ್ಟೆನ್ಸ್ ಎಸ್ ಐ ಯೂನಿಟ್ ಇಂಟ್ರೊಡಕ್ಷನ್ ವಿಡಿಯೋಲಿ ಹೇಳಿದ್ದೇನೆ. ಸೊ ರೆಸಿಸ್ಟೆನ್ಸ್ ಎಸ್ ಐ ಯೂನಿಟ್ ಏನು, ಓಮ್, ವಿಚ್ ಇಸ್ ಇದೊಂದು ಗ್ರೀಕ್ ಸಿಂಬಲು ಓಮ್. ಸೊ ರೆಸಿಸ್ಟೆನ್ಸ್ ಆಯ್ತಲ್ಲ, ಇಷ್ಟು ಬರೋದ್ರೆ ಸಾಕು. ಸೊ ಫಸ್ಟ್ ಏನು ಬರೀತೀರಾ, ಸ್ಟೇಟ್ಮೆಂಟ್ ಬರೀತೀರಾ, ಇದೊಂದು 2 ಡಯಾಗ್ರಾಮ್ ಬರೀತೀರಾ. ಸೊ ಡಯಾಗ್ರಾಮ್ ಬರೆದಾದ್ಮೇಲೆ ಡಿರೈವೇಷನ್ ಇಷ್ಟೇ. ಸೊ ಆರ್ ಅಂದರೆ ರೆಸಿಸ್ಟೆನ್ಸು ಬರೆದು ಮುಗಿಸ್ತೀರಾ. ಫೈನ್. ಇದರಲ್ಲಿ ಸೊ ವಾಟ್ ದೇ ಕ್ಯಾನ್ ಆಸ್ಕ್ ಇಸ್ ಅಗೇನ್ 1 ಓಮ್ ಅಂದರೆ ಎಷ್ಟು, 1 ಓಮ್. ಸೊ ರೆಸಿಸ್ಟೆನ್ಸ್ 1 ಓಮ್ ಆಗಬೇಕು ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಾಗಬೇಕು, 1 ವೋಲ್ಟ್ ಆಗಬೇಕು. ಕರೆಂಟ್ ಎಷ್ಟಾಗಬೇಕು, 1 ಆಂಪಿಯರ್ ಆಗಬೇಕು. ಸೊ ವೆನ್ ದೇರ್ ಇಸ್ ಎ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಫ್ 1 ವೋಲ್ಟ್ ಆ್ಯಂಡ್ 1 ಆಂಪಿಯರ್ ಆಫ್ ಕರೆಂಟ್ ಈಸ್ ಫ್ಲೋಯಿಂಗ್, ದೆನ್ ಇಟ್ ಈಸ್ ಸೆಟ್ ಟು ಬಿ 1 ಓಮ್. ಸಿಂಪಲ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ 1 ಓಮ್ ಇರಬೇಕು, ಕರೆಂಟ್ 1 ಆಂಪಿಯರ್ ಫ್ಲೋ ಆಗ್ತಿರಬೇಕು, ಆವಾಗ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ, 1 ಓಮ್. ಸೊ ಇದಷ್ಟರದ್ದು ಡೆಫಿನೇಷನ್ಸ್ ಇಲ್ಲಿದೆ, ತೋರಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ಆ್ಯಕ್ಚುಲಿ ಸಾಕಷ್ಟು ಕಡೆ ಯೂಸ್ ಮಾಡ್ತಾರೆ, ನೆನ್ಪಿಡ್ಕೋ ಅಷ್ಟೊಂದು ಏನು ಅಂತ ಅಲ್ಲ. ಆದರೆ ನಿಮಗೆ ಸಿಂಪಲ್ಲು, ವೆರಿ ಇಂಪಾರ್ಟೆಂಟ್, ವಿ ಈಸ್ ಈಕ್ವಲ್ ಟು ಆರ್ ಐ ಅಥವಾ ಐ ಆರ್. ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ, ಸೊ ಇದನ್ನೇ ನಾನು ವಿ ಈಸ್ ಈಕ್ವಲ್ ಟು ಐ ಆರ್. ಸೊ ವಿ ಈಸ್ ಈಕ್ವಲ್ ಟು ಐ ಆರ್, ವಿ ಈಸ್ ಈಕ್ವಲ್ ಟು ಐ ಆರ್. ಓಮ್ಸ್ ಲಾ ಫಾರ್ಮುಲಾ ನಿಮಗೆ ನೆನಪಿತ್ತು ಅಂದರೆ ಐ ಈಸ್ ಈಕ್ವಲ್ ಟು ವಿ ಬೈ ಆರ್, ಆರ್ ಈಸ್ ಈಕ್ವಲ್ ಟು ಏನು ವಿ ಬೈ ಐ. ಸೊ ಐ ಈಸ್ ಈಕ್ವಲ್ ಟು ವಿ ಬೈ ಆರ್, ಆರ್ ಈಸ್ ಈಕ್ವಲ್ ಟು ವಿ ಬೈ ಐ. ಏನು ಬೇಕಾದ್ರೂ ಬರಿಬೋದು. ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ಮುಲಾ. ಸೊ ಇದನ್ನೇ ಈ ಟ್ರಯಾಂಗಲ್ ಶೇಪಲ್ಲಿ ಕೊಟ್ಟಿದ್ದಾರೆ. ನೀವು ಇದನ್ನ ನೆನ್ಪಿಡ್ಕೊತಿರೋ ಅಥವಾ ಸಿಂಪಲ್ ಫಾರ್ಮುಲಾ ನೆನ್ಪಿಡ್ಕೊತಿರೋ, ಎನಿಥಿಂಗ್ ಇಸ್ ಫೈನ್. ಸೊ ಏನಿದು ವಿ. ಸೊ ವಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಇದೆರಡನ್ನೂ ಮಲ್ಟಿಪ್ಲೈ ಮಾಡ್ತೀರಾ. ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್. ನನಗೆ ಬೇಡ, ಇದು ಬೇಡ ಅಂದರೆ ಫೈನ್, ನನಗೆ ಐ ಬೇಕು. ಸೊ ಐ ಬೇಕು ಅಂದರೆ ಐ ಈಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಆರ್. ಬೇಡ, ನನಗೆ ಆರ್ ಬೇಕು ಅಂದರೆ ಆರ್ ಈಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಐ. ಇದೆಲ್ಲ ಎಲ್ಲಿಂದ ಬರ್ತದೆ, ವಿ ಈಸ್ ಈಕ್ವಲ್ ಟು ಐ ಆರ್ ಫಾರ್ಮುಲಾಯಿಂದ. ಸೊ ವಿ ಈಸ್ ಈಕ್ವಲ್ ಟು ಐ ಆರ್ ಇದೆ. ಐ ಈಸ್ ಈಕ್ವಲ್ ಟು ಆರ್ನ ಲೆಫ್ಟ್ ಸೈಡ್ ಲೆಫ್ಟ್ ಸೈಡ್ ಕಳಿಸಿದ್ರೆ ಐ ಈಸ್ ಈಕ್ವಲ್ ಟು ಏನಾಯಿತು, ವಿ ಬೈ ಆರ್. ಸೊ ಐ ಈಸ್ ಈಕ್ವಲ್ ಟು
ವಿ ಡಿವೈಡೆಡ್ ಬೈ ಆರ್. ಅದೇ ಆರ್ ಈಸ್ ಈಕ್ವಲ್ ಟು ಏನಾಗುತ್ತೆ, ವಿ ಡಿವೈಡೆಡ್ ಬೈ ಐ. ಹೆಂಗೆ ಬೇಕಾದರೂ ಬರೀರಿ, ಆದರೆ ಇದೊಂದು ಇಂಪಾರ್ಟೆಂಟ್ ಆಯಿತು. ರೆಡಿ. ಸೊ ಇದು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ಸ್ ಏನಿದೆ ಐ ವಿಲ್ ಬಿ ಎಕ್ಸ್ಪ್ಲೈನಿಂಗ್ ಇನ್ ಡೀಟೇಲ್. ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ತೊಗೊತೀನಿ, ಅವಾಗೂ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಕರೆಂಟ್ ಡಿಕ್ರೀಸಸ್ ಸೇಮ್ ವೋಲ್ಟೇಜ್. ಸೊ ಇದನ್ನು ಐ ವಿಲ್ ಬಿ ಎಕ್ಸ್ಪ್ಲೈನಿಂಗ್. ಸೊ ಇದು ಡೆಫಿನೇಷನ್ಸ್ ನೋಡ್ಕೊಳ್ಳಿ. ಸೊ ಡೆಫಿನೇಷನ್ಸು 1 ವೋಲ್ಟು, 1 ಆಂಪಿಯರು, 1 ಓಮು, 1 ಮಾರ್ಕ್ಸಿಗೆ ಕೇಳ್ಬೋದು. ಸೊ ಅದಕ್ಕೆ ಇನ್ನೊಂದು ಸಲ ಬರೆದಿದ್ದೀನಿ. ಇದು ಅಗೇನ್ 1 ವೋಲ್ಟ್ ಅಂದಿದ ತಕ್ಷಣ ಇಟ್ ಈಸ್ ನಾಟ್ ಫ್ರಮ್ ದ ಹೋಮ್ಸ್ ಲಾ. ಹೋಮ್ಸ್ ಲಾ ಇಂದ ಅಲ್ಲ. ಸೊ ಅದಕ್ಕೆ ನಾನು ಇಲ್ಲಿ ಇದಾದ್ಮೇಲೂ ಹೋಮ್ಸ್ ಲಾ ಆದಮೇಲೂ ಇದು ಕೊಟ್ಟಿರೋದು. ಸೊ 1 ವೋಲ್ಟ್ ಈಸ್ ನಾಟ್ ಫ್ರಮ್ ಹೋಮ್ಸ್ ಲಾ. ಎಲ್ಲಿಂದ? ಸೊ ವಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ. ಸೊ ಅಂದರೆ ಏನು? 1 ಜೋಲ್ 1 ಕೂಲಂಬ್. ಸೊ 1 ಜೋಲ್ 1 ಕೂಲಂಬ್. ಸೊ ಇಟ್ ಈಸ್ ಈ ಫಾರ್ಮುಲಾ ಇಂದ ಏನು ಹೋಮ್ಸ್ ಲಾ ಅಂದಿದ ತಕ್ಷಣ ವಿ ಇಸ್ ಈಕ್ವಲ್ ಟು ಕರೆಂಟ್ 1 ಆಂಪಿಯರ್, ರೆಸಿಸ್ಟೆನ್ಸ್ 1 ಓಮ್. ಅದರ್ ಡೆಫಿನೇಷನ್ ಬರೋ ಹೋಯ್ತು. ಕರೆಕ್ಟ್ ಇರ್ಬೋದು, ಬಟ್ ಎಕ್ಸಾಮ್ ಅದಕ್ಕೆ ಹೇಳ್ತಾರೆ, ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಏನಿರುತ್ತೆ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಗೇನ್ 1 ಆಂಪಿಯರ್, ಇದು ದಿಸ್ ಇಸ್ ಆಲ್ಸೋ ನಾಟ್ ಫ್ರಮ್ ಹೋಮ್ಸ್ ಲಾ. ಎಲ್ಲಿಂದ? ಐ ಈಸ್ ಈಕ್ವಲ್ ಟು ಕ್ಯೂ ಬೈ ಟಿ. ಕ್ಯೂ ಕೂಲಂಬ್, ಟಿ ಸೆಕೆಂಡ್, ಟೈಮ್. 1 ಆಂಪಿಯರ್ ಫ್ಲೋ ಆಫ್ 1 ಕೂಲಂಬ್ ಪರ್ ಸೆಕೆಂಡ್. 1 ಓಮ್ ಏನಿದೆ ದಿಸ್ ಇಸ್ ಫ್ರಮ್ ಹೋಮ್ಸ್ ಲಾ. ಆರ್ ಈಸ್ ಈಕ್ವಲ್ ಟು ವಿ ಬೈ ಐ. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ, ನೆಕ್ಸ್ಟು. ಸೊ ರೆಸಿಸ್ಟೆನ್ಸು ಏನೇನು ಫ್ಯಾಕ್ಟರ್ ಅಫೆಕ್ಟ್ ಮಾಡುತ್ತೆ? ಸಿಂಪಲ್, ವೆರಿ ಸಿಂಪಲ್. ಸೊ ಈಗ ನನ್ನ ಹತ್ರ ಏನು ಒಂದು ಫಾರ್ ಎಕ್ಸಾಂಪಲ್ ನೀವು ನಡ್ಕೊಂಡು ಹೋಗ್ತಿರ್ತೀರಾ ಅಂದ್ಕೊಳ್ಳಿ. ಎಲ್ಲ ನಡ್ಕೊಂಡು ಹೋಗ್ತಿರ್ತೀರಾ, ನನಗೆ ಜಾಸ್ತಿ ನಡಿಬೇಕು. ಸೊ ಜಾಸ್ತಿ ನಡಿಬೇಕು ಅಂದರೆ ಏನಾಗುತ್ತೆ? ಟೈಮ್ ಜಾಸ್ತಿ ತೊಗೊಳತ್ತೆ, ಎನರ್ಜಿ ಅಷ್ಟೇ ಸ್ಟ್ರೈನ್ ಆಗುತ್ತೆ. ಅದೇ ಕಮ್ಮಿ ಅಂದರೆ ಏನಾಯಿತು? ಕಮ್ಮಿ ಟೈಮು, ಕಮ್ಮಿ ಎನರ್ಜಿ. ಸೊ ಲೆಂತ್ ಕಮ್ಮಿ ಆದಂಗೆ ನಿಮ್ಮದು ಎನರ್ಜಿನೂ ಕಮ್ಮಿ ಆಗುತ್ತೆ. ಸೊ ಬೇಗ ಹೋಗ್ಬೋದು. ಸೊ ಸಿಮಿಲರ್ಲಿ ಈಗ ಇನ್ನೂ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಸ್ವಿಮ್ ಮಾಡ್ತಾಯಿದ್ದೀರಾ ಅಂದ್ಕೊಳ್ಳಿ. ಸೊ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಸ್ಟಿಲ್ ವಾಟರು, ಸ್ವಿಮ್ ಮಾಡ್ತಿದ್ದೀರಾ. ಸೊ ಲೆಂತ್ ಕಮ್ಮಿ ಆದಂಗೆ ಏನಾಗುತ್ತೆ? ಆರಾಮಾಗಿ ಹೋಗ್ಬೋದು, ರೆಸಿಸ್ಟೆನ್ಸ್ ಜಾಸ್ತಿ ಇರೋಲ್ಲ. ಸೊ ಅದೇ ಲೆಂತ್ ಒಂದು 100 ಮೀಟ್ರ್ ಸ್ವಿಮ್ಮಿಂಗ್ ಪೂಲ್ ಇದೆ ಅಂದರೆ ಎಷ್ಟು ಕಷ್ಟಪಟ್ಟು ಸ್ವಿಮ್ ಮಾಡ್ತಿರ್ತೀರ. ಹೋಗೋದಕ್ಕೆ ಏನಾಗ್ತಿದೆ? ಜಾಸ್ತಿ ಆಗ್ತಿದೆ, ಟೈಮು ಜಾಸ್ತಿ ಆಗ್ತಿದೆ, ಎನರ್ಜಿನೂ ಜಾಸ್ತಿ ಆಗ್ತಿದೆ. ಯಾಕಂದರೆ ರೆಸಿಸ್ಟೆನ್ಸು ಹಂಗೆ ಜಾಸ್ತಿ ಅಂದರೆ ಲೈಕ್ ಲೆಂತ್ ಜಾಸ್ತಿ ಆದಂಗೆ ರೆಸಿಸ್ಟೆನ್ಸ್ ಏನಾಗ್ತಿದೆ? ಜಾಸ್ತಿ ಆಗ್ತಿದೆ. ಸಿಮಿಲರ್ಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಲೆಂತ್ ಆಫ್ ದ ಕಂಡಕ್ಟರ್. ಸೊ ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್. ಅಂದರೆ ಲೆಂತ್ ಜಾಸ್ತಿ ಆಯಿತು ಅಂದರೆ ರೆಸಿಸ್ಟೆನ್ಸ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ನಿಮಗೆ ಎಲೆಕ್ಟ್ರಿಸಿಟಿ ಆ ಒಂದು ಕಾನ್ಸೆಪ್ಟಿಂದನೇ ಹೇಳಬೇಕು ಅಂದರೆ, 2 ವೈರ್ ಇದೆ, ಫೈನ್. ಇದು 5 ಸೆಂಟಿಮೀಟರ್ ಅಂತ ತೊಗೊತೀನಿ, ಇದು ಡಬಲ್ 10 ಸೆಂಟಿಮೀಟರ್ ಅಂತ ತೊಗೊತೀನಿ. ಸೊ ಇಲ್ಲೇನಾಗುತ್ತೆ? ಈ ವೈರಲ್ಲಿ ಕರೆಂಟ್ ಈಸಿಯಾಗಿ ಫ್ಲೋ ಆಗುತ್ತೆ, ಯಾಕಂದರೆ 5 ಸೆಂಟಿಮೀಟರ್ ಇದೆ, ಫ್ಲೋ ಆಗ್ಬಿಡುತ್ತೆ. ರೆಸಿಸ್ಟೆನ್ಸ್ ಕಮ್ಮಿ ಇದೆ. ಲೆಂತ್ ಏನಾಯಿತು? ಜಾಸ್ತಿ ಆಯಿತು. ಎಲೆಕ್ಟ್ರಾನ್ಸ್ ಈ ಪೊಸಿಷನಿಂದ ಈ ಪೊಸಿಷನ್ ಹೋಗಬೇಕೋ ಇಲ್ಲೋ? ಸೊ ಲೆಂತ್ ಏನಾಯಿತು? ಜಾಸ್ತಿ ಆಯಿತು. ರೆಸಿಸ್ಟೆನ್ಸ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಕರೆಂಟ್ ಏನಾಗ್ತಿದೆ? ಟೈಮ್ ಜಾಸ್ತಿ ತೊಗೊತಿದೆ, ಕಮ್ಮಿ ಫ್ಲೋ ಆಗ್ತದೆ, ಯಾಕಂದರೆ ರೆಸಿಸ್ಟೆನ್ಸ್ ಜಾಸ್ತಿ. ಸೊ ಲೆಂತ್ ಜಾಸ್ತಿ ಆಯಿತು ಅಂದರೆ ಏನಾಗ್ತದೆ? ರೆಸಿಸ್ಟೆನ್ಸು ಜಾಸ್ತಿ ಆಗ್ತದೆ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಈಗ ಫಾರ್ ಎಕ್ಸಾಂಪಲ್ ಎರಡು ಡೋರ್ ಇದೆ. ಸೊ ಇದು ಡೋರು. ಸಣ್ಣ ಡೋರ್ ಇದೆ, ಸ್ಮಾಲ್ ಡೋರ್ ಇದೆ. ನಾನು ಹೋಗಬೇಕು ಅಂದರೆ ಈ ಡೋರಲ್ಲಿ ಕಷ್ಟ, ಯಾಕಂದರೆ ಏರಿಯಾ ಏನಿದೆ? ಕಮ್ಮಿ ಇದೆ. ಯಾಕಂದರೆ ರೆಸಿಸ್ಟೆನ್ಸ್ ಏನಾಗ್ತಿದೆ? ಜಾಸ್ತಿ ಆಗ್ತಿದೆ. ಸೊ ಏರಿಯಾ ಕಮ್ಮಿ ಆದಷ್ಟು ರೆಸಿಸ್ಟೆನ್ಸ್ ಏನಾಗ್ತಿದೆ? ಜಾಸ್ತಿ ಆಗ್ತಿದೆ. ಸೊ ಅದನ್ನೇ ಇಲ್ಲಿ ಹೇಳ್ತಿರೋದು, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಏರಿಯಾ ಕಮ್ಮಿ ಆಯಿತು, ರೆಸಿಸ್ಟೆನ್ಸ್ ಏನಾಗುತ್ತೆ?
ಜಾಸ್ತಿ ಆಗುತ್ತೆ. ಈಗ ನಾನು ಅಷ್ಟು ಈಸಿಯಾಗಿ ಇದ್ರಲ್ಲಿ ಹೋಗೋದಕ್ಕಾಗಲ್ಲ. ಇಲ್ಲಿ ಏರಿಯಾ ಜಾಸ್ತಿ ಆಯಿತು, ರೆಸಿಸ್ಟೆನ್ಸ್ ಏನಾಯಿತು, ಕಮ್ಮಿ ಆಯಿತು. ಸೊ ರಿವರ್ಸ್, ಏರಿಯಾ ಕಮ್ಮಿ ಆಯಿತು, ರೆಸಿಸ್ಟೆನ್ಸ್ ಜಾಸ್ತಿ, ಏರಿಯಾ ಜಾಸ್ತಿ, ರೆಸಿಸ್ಟೆನ್ಸ್ ಕಮ್ಮಿ. ಓಕೆ, ನೆಕ್ಸ್ಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಟೆಂಪರೇಚರ್. ಸೊ ಟೆಂಪರೇಚರ್ ಇದು ಆ್ಯಕ್ಚುಲಿ ಏನು ನಿಮ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಬರೆಯೋ ನೆಸೆಸಿಟಿ ಇಲ್ಲ. ಇಟ್ ಈಸ್ ಡಿಪೆಂಡೆಂಟ್ ಆನ್ ಟೆಂಪರೇಚರ್. The resistance is dependent on temperature. It also depends on nature of material. So nature of material andre eno resistivity. So this is resistivity, not resistance. Idu P alla, this is called as rho, RHO, rho. So resistivity, ee resistivity yadra mele depend agutte, it depends on nature. ಸೊ ಮೆಟೀರಿಯಲ್, ಒಂದು ಮೆಟೀರಿಯಲಿಂದ ಇನ್ನೊಂದು ಮೆಟೀರಿಯಲ್ ರೆಸಿಸ್ಟಿವಿಟಿ ಚೇಂಜ್ ಆಗುತ್ತೆ. ರೆಸಿಸ್ಟಿವಿಟಿ ಡಸ್ ನಾಟ್ ಡಿಪೆಂಡ್ ಆನ್ ಲೆಂತ್, ಡಸ್ ನಾಟ್ ಡಿಪೆಂಡ್ ಆನ್ ಏರಿಯಾ, ಇಟ್ ಓನ್ಲಿ ಡಿಪೆಂಡ್ಸ್ ಆನ್ ನೇಚರ್. ನೆನ್ಪಿಟ್ಕೊಳ್ಳಿ. ಓಕೆ, ರೆಸಿಸ್ಟಿವಿಟಿ ಡಸ್ ನಾಟ್ ಚೇಂಜ್ ವಿತ್ ಲೆಂತ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಬಟ್ ಇಟ್ ಓನ್ಲಿ ಚೇಂಜಸ್ ಇನ್ ಟೆಂಪರೇಚರ್. ಓಕೆ, ಆ್ಯಂಡ್ material. So resistivity only depends on material. Okay, ಆಯ್ತಲ್ಲ, ಫೈನ್. ನೆನಪಿಟ್ಕೊಳ್ಳಿ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಡಿಪೆಂಡ್ಸ್ ಆನ್ ಟೆಂಪರೇಚರ್, ಡಿಪೆಂಡ್ಸ್ ಆನ್ ನೇಚರ್ ಆಫ್ ಮೆಟೀರಿಯಲ್. ಓಕೆ, ಫೈನ್. ಓಕೆ, ಪ್ರಾಬ್ಲಮ್ ನೋಡೋಣ ಕ್ವಿಕ್ ಆಗಿ. ರೆಸಿಸ್ಟರ್ ಹ್ಯಾಸ್ ರೆಸಿಸ್ಟೆನ್ಸ್ ಆಫ್ 10 ohm. ರೆಸಿಸ್ಟೆನ್ಸ್ ಎಷ್ಟಿದೆ? 10 ohm ಇದೆ. ಕರೆಂಟ್ ಎಷ್ಟು ಫ್ಲೋ ಆಗ್ತಿದೆ? 3 ಆಂಪಿಯರ್ ಫ್ಲೋ ಆಗ್ತಿದೆ. ಫೈಂಡ್ ದ ವೋಲ್ಟೇಜ್. ಸೊ ಓಮ್ಸ್ ಲಾ, V is equal to IR. ಸೊ I ಎಷ್ಟು? I3, R ಎಷ್ಟು? 10. ಸೊ ಎಷ್ಟಾಯಿತು? 30, ಸಾರಿ ವೋಲ್ಟ್ ಅಲ್ಲ, ಸೊ 30 ವೋಲ್ಟ್. ಸೊ V is equal to 30 volt. ಡನ್, ಮುಗೀತು ಅಷ್ಟೇ. ನೆಕ್ಸ್ಟ್ ಸ್ಟೆಪ್ ವೈಸ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ವೆನ್ ಎ 10 volt ಬ್ಯಾಟ್ರಿ ಇಸ್ ಕನೆಕ್ಟೆಡ್ ಅಕ್ರಾಸ್ ಅನ್ನೋನ್ ರೆಸಿಸ್ಟರ್. ನಂಗೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಗೊತ್ತಿಲ್ಲ, ಸೊ ರೆಸಿಸ್ಟೆನ್ಸ್ ಗೊತ್ತಿಲ್ಲ. ದೇರ್ ಇಸ್ ಎ ಕರೆಂಟ್. ಸೊ ಕರೆಂಟ್ ಎಷ್ಟು? 100 milli ampere. ದಿಸ್ ಇಸ್ ನಾಟ್ ಜಸ್ಟ್ ಆಂಪಿಯರ್, ದಿಸ್ ಇಸ್ ಮಿಲಿ ಆಂಪಿಯರ್. ಸೊ ಅಂದರೆ ಎಷ್ಟಾಯಿತು? 100 ಮಿಲಿ ಅಂದರೆ 10 to the power of -3. ಸೊ 100 into 10 to the power of -3 ಮಾಡಿದ್ರಿ ಅಂದರೆ, ಸೊ 100 ಏನಂತ ಬರಿಬೋದು? 10 square into 10 to the power of -3. ದಿಸ್ ಇಸ್ 10 to the power of -1 ಆಯಿತು. 2 - 3 -1. ಸೊ ದಿಸ್ ಇಸ್ ನಥಿಂಗ್ ಬಟ್ 0.1 ಆಂಪಿಯರ್. ಮಿಲಿ, ವೆರಿ ಇಂಪಾರ್ಟೆಂಟ್. ಮೈಕ್ರೋ 10 to the power of -6. ದ ವ್ಯಾಲ್ಯೂ ಆಫ್ ದ ರೆಸಿಸ್ಟೆನ್ಸ್ ಈಸ್, ಓಕೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ. ವಿ ಎಷ್ಟು? 10 volt. ಸೊ ಏನು ಫೈಂಡ್ ಮಾಡಬೇಕು? ರೆಸಿಸ್ಟೆನ್ಸ್. ಓಮ್ಸ್ ಲಾ ಇಂದ R is equal to V divided by I. ಸೊ V ಎಷ್ಟು? 10. I ಎಷ್ಟು? 0.1. ನಥಿಂಗ್ ಬಟ್ 100 ohm. ಸೊ R is equal to V by I ಹೆಂಗೆ ಬರೋದ್ರಿ? ಸೊ ಓಮ್ಸ್ ಲಾ, V is equal to IR. ಸೊ ನನಗೆ R ಬೇಕು. ಸೊ ಆರ್ನ ರೈಟ್ ಸೈಡ್ ಇಟ್ಟೆ, ಐನ ಲೆಫ್ಟ್ ಸೈಡ್ ಕಳಿಸಿದ್ರೆ V by I. ಇಲ್ಲ ಟ್ರಯಾಂಗಲ್ ಹೇಳಿದ್ನಲ್ಲ, ಟ್ರಯಾಂಗಲಿಂದ ಬರಿಬೋದು. ನಿಮ್ಗೆ ಟ್ರಯಾಂಗಲ್ ನೆನಪಿತ್ತೋ ಅಥವಾ ಸಿಂಪಲ್ ಫಾರ್ಮುಲಾ ನೆನಪಿತ್ತೋ, ಎನಿಥಿಂಗ್ ಈಸ್ ಫೈನ್, ಬಟ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನಮಗೆ ಆನ್ಸರು ಇದೆ, ನೋಡ್ಕೊಳ್ಳಿ. ಫೈನ್. ಸೊ ಸೀರೀಸು ಪ್ಯಾರಲಲ್ ಏನಿದೆ, ಐ ವಿಲ್ ಬಿ ಕವರಿಂಗ್ ಇನ್ ಒನ್ ಮೋರ್ ವಿಡಿಯೋ. ಆಲ್, ಥ್ಯಾಂಕ್ ಯು.